ಶಾಸಕರು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ತೆರೆದ ವಾಹನದಲ್ಲಿ ಚಲಿಸ್ತಾ ಇದ್ದಾರೆ. ದಯವಿಟ್ಟು ಪ್ರಾರಂಭಿಸಬೇಕು ಅಂತೇಳಿ ವಾಹನದ ಚಾಲಕರೆಲ್ಲ ವಿನಂತಿಸಿಕೊಳ್ತಾರೆ. ಎನ್ಸಿಸಿಯ ಕಮಾಂಡರ್ ಜೊತೆಗೆ ತೆರೆದ ವಾಹನದಲ್ಲಿ ಮಾನ್ಯ PSI ಆಗಿರ್ತಕ್ಕಂಥ ಮಾನ್ಯ ವಿಜಯಕೃಷ್ಣ ಸರ್ ಅವರು, ಎನ್ಸಿಸಿ ಅಧಿಕಾರಿಗಳು ಆಗಿರುವಂತಹ ಅಮರೇಗೌಡ ಸರ್ ಅವರು, ನಮ್ಮೆಲ್ಲರ ಹೆಮ್ಮೆಯ ಶಾಸಕ ಆರೋಗ್ಯ ಕಾಪಾಡುವಲ್ಲಿ ಈ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ನೆರೆಯಿತು. ಈ ಧ್ವಜಾರೋಹಣವನ್ನು ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಅಧ್ಯಕ್ಷರು ತಹಸೀಲ್ದಾರ್ ಆದಂತಹ ಸಂತೋಷ್ ಕುಮಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ಕ್ಷೇತ್ರದ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುವುದರ ಮೂಲಕ ಸುಭದ್ರ ಭಾರತದ ಸಮಗ್ರತೆಯ ಬಲಿಷ್ಠತೆಗೆ ಸಮರ್ಥ ಸಂವಿಧಾನವನ್ನು ನೀಡಿದಂಥವರು ಡಾಕ್ಟರ್ BR ಅಂಬೇಡ್ಕರ್ ಎನ್ನುವಂತಹ ಒಂದು ಅಭಿಪ್ರಾಯವನ್ನು, ಹೆಮ್ಮೆಯ ಮಾತನ್ನು ಕೂಡ ಹೇಳಿದರು. ಶಾಸಕರಾದಂತಹ ಕೃಷ್ಣ ನಾಯ್ಕರವರು, ನಾವಿಂದು ಸ್ವತಂತ್ರಗೊಂಡಿದ್ದೇವೆ. ಆಗಸ್ಟ್ 15ರಂದು 1947 ಆಗಸ್ಟ್ 15ರಂದು ನಮಗೆ ಸ್ವತಂತ್ರ ಸಿಕ್ತು. ರಾಷ್ಟ್ರಪಿತ ಮಹಾತ್ಮಾಜಿಯವರ ಹೋರಾಟದಿಂದ ಸ್ವತಂತ್ರವನ್ನು ಪಡೆದಿವೆ. ಆದರೆ ಸ್ವತಂತ್ರ ಭಾರತಕ್ಕೆ ಸಮರ್ಥ ಒಂದು ಬಲಿಷ್ಠತೆಗೆ ಸಂವಿಧಾನವನ್ನು ನೀಡಿದಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಸ್ಮರಣೆ ಅಗತ್ಯ ಎನ್ನುವಂತಹ ಮಾತನ್ನು ಹೇಳಿದರು. ತಹಸೀಲ್ದಾರ್ ಆದಂತಹ ಸಂತೋಷ್ ಕುಮಾರ್ ಅವರು ಕೂಡ ಧ್ವಜಾರೋಹಣವನ್ನು ನೆರವೇರಿಸಿದರು. ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು ಮಾತನಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕ್ ಪಂಚಾಯತ್ ಇಒ ಉಮೇಶ್ ರವರು, ಪಟ್ಟಣ ಠಾಣೆಯ PSI ವಿಜಯ್ ಕೃಷ್ಣ ಅವರು, ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ವಾರ್ಡ್ ಗೌಸ್ ಮೋದಿನ್ ಅವರು, ಹಿರಿಯರಾದಂತಹ M ಪರಮೇಶ್ವರಪ್ಪನವರು, ಪುರಸಭೆ ಸದಸ್ಯರಾದಂತಹ ಚಂದ್ರನಾಯ್ಕ್, ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದಂತಹ ಕೊಟ್ರಗೌಡ್, ಹಿರಿಯರಾದಂತಹ ಮುದುಕಪ್ಪ ಸೇರಿದಂತೆ ಎಲ್ಲ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಕೂಡ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಧ್ವಜಾರೋಹಣದ ನಂತರ ಪಥ ಸಂಚಲನ ಜರುಗಿತು. ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ, ವಿದ್ಯಾರ್ಥಿಗಳಿಂದ ಶಾಸಕರು ಮತ್ತು ತಹಸೀಲ್ದಾರರು ವಂದನೆಯನ್ನು ಸ್ವೀಕರಿಸಿದರು. ತೆರೆದ ಜೀಪಿನಲ್ಲಿ ವಂದನೆ ಸ್ವೀಕಾರ ಕಾರ್ಯಕ್ರಮವೂ ಕೂಡ ಜರುಗಿತು. ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿದಂಥವರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ವಿಜೇತ ತಂಡಗಳಿಗೆ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಪ್ರಶಸ್ತಿ ಪ್ರದಾನವನ್ನು ಮಾಡಿದರು. ಎಲ್ಲವನ್ನ ಬಹಳಷ್ಟು ಅಚ್ಚುಕಟ್ಟುತನದಿಂದ ಆಯೋಜಿಸಲಾಗಿತ್ತು. ತಾಲೂಕು ಆಡಳಿತ, ತಹಸೀಲ್ದಾರ್ ಆದಂತಹ ಸಂತೋಷ್ ಕುಮಾರ್ ಅವರು ಬಹಳಷ್ಟು ಅಚ್ಚುಕಟ್ಟುತನದಿಂದ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದರು. ಗೃಹ ರಕ್ಷಕ ದಳ, ಪೊಲೀಸ್ ಇಲಾಖೆ, ಎಲ್ಲ ಇಲಾಖೆಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟರು. ತೆರೆದ ಜೀಪಿನಲ್ಲಿ ವಂದನೆಯನ್ನು ಸ್ವೀಕರಿಸಿದರು. ವಿದ್ಯಾರ್ಥಿಗಳಿಂದ, ಪೊಲೀಸ್ ಇಲಾಖೆಯಿಂದ, ಗೃಹ ರಕ್ಷಕ ದಳದಿಂದ ಶಾಸಕರಾದಂತಹ ಕೃಷ್ಣ ನಾಯ್ಕರವರು, ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರು, PSI ವಿಜಯ ಕೃಷ್ಣ ಅವರು, ಅಮರೇಗೌಡ ಅವರು, ವಿದ್ಯಾರ್ಥಿಗಳು ಬಹಳಷ್ಟು ಶಿಸ್ತಿನಿಂದ
ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು. ಬನ್ನಿ ಮಾತನಾಡಿದ್ದಾರೆ. ಶಾಸಕರಾದಂತಹ ಕೃಷ್ಣ ನಾಯ್ಕ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ್ದಾರೆ. ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರು, ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು. ಕೇಳೋಣ. ಜಾತ್ಯತೀತ ರಾಷ್ಟ್ರ ಭಾರತದಲ್ಲಿ ಎಲ್ಲ ಪ್ರಜೆಗಳಿಗೂ ಕೂಡ ಸಮಾನ ಹಕ್ಕು, ಶಿಕ್ಷಣ, ಸಮಾನತೆ, ವಾಕ್ ಸ್ವಾತಂತ್ರ್ಯ ಹಕ್ಕುಗಳನ್ನ ಇಲ್ಲಿ ಜೀವಿಸುವಂತಹ ಎಲ್ಲ ಸಮಸ್ತ ಪೌರರಿಗೂ ಕೂಡ ನೀಡಲಾಗಿದೆ. ಇದು ನಮ್ಮ ಭಾರತದ ಸಂವಿಧಾನದ ಒಂದು ಮಹತ್ವ. ನಮ್ಮ ಈ ಸಂವಿಧಾನ 1946ರ ನವೆಂಬರ್ 26ರಂದು ಅಂಗೀಕಾರವಾಗಿ 1950 ಜನವರಿ 26ರಂದು ಜಾರಿಗೆ ಬಂದಿದೆ. ಈ ದಿನ ಗೌರವಾರ್ಥವಾಗಿ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿರುತ್ತೇವೆ. ಈ ದಿನ ಭಾರತ ಒಂದು ಗಣರಾಜ್ಯವಾಗಲು ಸಂವಿಧಾನ ಜಾರಿಗೆ ತರಲು ಶ್ರಮಿಸಿದಂಥ ಎಲ್ಲರನ್ನೂ ಸಹ ನಾವು ನೆನೆಯುವಂಥ ಬಹುಮುಖ್ಯವಾದ ದಿನವಾಗಿದೆ. ರಾಜ್ಯ ಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಕಾಲ್ ಇಡ್ತಿರೋದು 76ನೇ ವರ್ಷ. ಸಂವಿಧಾನ ಜಾರಿಗೆ ಬಂದ ದಿನ, ಭಾರತ ದೇಶ ಗಣರಾಜ್ಯ ಆಗಿದ್ದ ದಿನ, ಇದೊಂದು ಭಾರತ ದೇಶಕ್ಕೆ ಮಹತ್ವದ ದಿನ ಅಂದ್ರೂ ಕೂಡ ತಪ್ಪಾಗಲಾರದು. ಆಗಸ್ಟ್ 15, 1947 ನಮಗೆ ಬ್ರಿಟಿಷರಿಂದ ಸ್ವತಂತ್ರ ಸಿಕ್ಕಿದ ಮೇಲೆ ಇಷ್ಟು ದೊಡ್ಡ ದೇಶವನ್ನು ಮುನ್ನಡೆಸ್ಕೊಂಡು ಹೋಗೋದು ಹೇಗಪ್ಪ ಅಂತೇಳಿ ಎಲ್ಲರೂ ಆಲೋಚನೆಯಲ್ಲಿದ್ದರು. ಒಂದು ಒಳ್ಳೆಯ ಸಂವಿಧಾನವನ್ನು ರಚನೆ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಹೇಗೆ ಗುಲಾಮರಾಗಿದ್ವೋ ಬ್ರಿಟಿಷರದು, ಹಾಗೆ ಬೇರೆ ಯಾವ್ದಾರು ಗುಲಾಮ್ ಆಗಕ್ಕೆ ಅವಕಾಶಗಳು ಇರುತ್ತೆ. ಹಾಗಾಗಿ ಒಂದು ಪ್ರಭುತ್ವ, ಒಂದು ಬಲಿಷ್ಠವಾದ ಸಂವಿಧಾನವನ್ನು ರಚನೆ ಮಾಡಬೇಕಂತೇಳಿ 1949 ನವೆಂಬರ್ 26ನೇ ಈ ಸಂವಿಧಾನದ ಸಭೆಯಲ್ಲಿ ಅಂಬೇಡ್ಕರ್ ಅವ್ರನ್ನ ಆ ಸಮಿತಿಯ ಅಧ್ಯಕ್ಷರು ಮಾಡಿ ಜವಾಬ್ದಾರಿಯನ್ನು ಹೊರಿಸಿದ್ರು. ಕೇವಲ 1 ವರ್ಷದಲ್ಲಿ ಲಿಖಿತವಾದ ಸಂವಿಧಾನವನ್ನು ಇಂದಿನ ದಿನ ಅಂದರೆ ಜನವರಿ 26, 1950ರಂದು ನಮ್ಮ ರಾಷ್ಟ್ರದ ಧ್ವಜವನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರದ ಧ್ವಜವನ್ನು ನೆರವೇರಿಸುವುದರ ಮೂಲಕ ಭಾರತ ದೇಶಕ್ಕೆ ಒಂದು ಪ್ರಭುತ್ವವಾದ ಸಂವಿಧಾನವನ್ನು ಅರ್ಪಣೆ ಮಾಡಿದರು. ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಇತಿಹಾಸ ಹೇಗಿತ್ತಂತೇಳಿ ತಿಳಿಸಿಕೊಡೋದು ಕೂಡ ನಮ್ಮ ಜವಾಬ್ದಾರಿ. ಹಿಂದೆ ರಾಜರ ಪರಂಪರೆ ಇದ್ದಾಗ ಒಂದೊಂದು ಭಾಗ, ಒಂದೊಂದು ಪ್ರಾಂತ, ಒಂದೊಂದು ರಾಜ್ಯ, ಬೇರೆ ಬೇರೆ ರಾಜರು, ಬೇರೆ ಬೇರೆ ವಂಶದ ರಾಜರು ಆಳ್ವಿಕೆ ಮಾಡುವಾಗ ರಾಜದ ಮನೆತನ, ಅವರ ವಂಶ ಮಾತ್ರ ಆ ರಾಜ್ಯವನ್ನು ರಾಜ್ಯಭಾರವಾಗಿ ಮಾಡ್ತಾ ಇದ್ರು. ಉಳಿದವರೆಲ್ಲರೂ ಅವರ ಆ ರಾಜ್ಯದಲ್ಲಿ ಸಾಮಾನ್ಯ ಪ್ರಜೆ ರೀತಿಯಿಂದ ಆ ರಾಜ್ಯದಲ್ಲಿ ಜನಗಳು ಇರ್ತಿದ್ರು. ರಾಜ ಏನಾರ ಆದ ಅಂತಂದ್ರೆ ಅವನ ಮಗ ರಾಜ ಆಗ್ತಾ ಇದ್ದ. ಅವನ ಮಗ ವಯಸ್ಸಾಯ್ತು ಅಂದ್ರೆ ಅವನ ಮಗ ರಾಜ ಆಗ್ತಾ ಇದ್ದ.
ಕೆಲವೊಂದು ದುಷ್ಟರು ಯಾವಾಗ ಬಂದು ಯಾವ ರಾಜ್ಯದ ಮೇಲೆ ಕೂಡ ಆಕ್ರಮಣ ಮಾಡಿ ಆ ರಾಜ್ಯವನ್ನು ವಶ ಪಡ್ಕೊಳ್ಳೋ ಪರಂಪರೆ ಇತ್ತು. ಹಾಗಾಗಿ ಅಂದಿನ ಜನರಿಗೆ ಯಾವತ್ತೂ ಕೂಡ ನೆಮ್ಮದಿಯಿಂದ ಒಂದು ದಿನ ಕೂಡ ಮಲ್ಗಕ್ಕಾಗ್ತಿದ್ದಿಲ್ಲ. ಯಾವಾಗ ಯಾವ ರಾಜ ಬಂದು ಆಕ್ರಮಣ ಮಾಡ್ತಾನೋ, ಯಾವಾಗ ಬಂದು ನಮ್ಮ ರಾಜ್ಯವನ್ನು ಅವರು ವಶಪಡಿಸ್ಕೊಂಡು ನಮ್ಮನ್ನು, ನಮ್ಮ ಹೆಂಡತಿ ಮಕ್ಕಳನ್ನು, ನಮ್ಮ ಕುಟುಂಬವನ್ನು ನಾಶ ಮಾಡ್ತಾರಂತೇಳಿ ಒಂದು ದಿನ ಕೂಡ ಅವರು ನೆಮ್ಮದಿಯಿಂದ ಬದುಕಲಿಲ್ಲ. ಆ ರೀತಿಯ ವಾತಾವರಣ ರಾಜಪ್ರಭುತ್ವದಲ್ಲಿ ಇತ್ತು. ಡಾಕ್ಟರ್ ಅಂಬೇಡ್ಕರ್ ಅವರು ಯಾವ ರೀತಿ ಸಂವಿಧಾನವನ್ನು ರೂಪಿಸಿದಾರಂತಂದ್ರೆ, ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆ ಕೂಡ ಸಮಾನ, ಅವರಿಗೆ ಸಮಾನವಾದ ಹಕ್ಕು, ಅವ್ರನ್ನ ಅಂದ್ರೆ ನಮ್ಮನ್ನೆಲ್ಲ ಕಾಯಕ್ಕೆ ನಮ್ಮ ಸೈನ್ಯ, ವಾಯುವಾಗಿರ್ಲಿ, ಜಲ ಆಗಿರ್ಲಿ, ಯಾರ್ದು ಕೆಟ್ಟ ಕಣ್ಣು ಕೂಡ ಈ ಭಾರತ ದೇಶ ಮೇಲೆ ಬೀಳಬಾರದ ರೀತಿಯಿಂದ ಇವತ್ತು ಆ ಸಂವಿಧಾನ ರೂಪಿಸಿದಕ್ಕೆ ಇವತ್ತು ನಾವು ನೆಮ್ಮದಿಯಿಂದ ನಾವು ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಾವೆಲ್ಲರೂ ಈ ದೇಶದ ಕಾಯ್ದೆ ಕಾನೂನು ಅದರ ಅನುಗುಣವಾಗಿ ನಾವು ನಡಿಬೇಕಾಗಿದೆ. ಅದುವೇ ಸಂವಿಧಾನ. ಈ ಸಂವಿಧಾನದ ಕರ್ತೃ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ, ಮಹಾತ್ಮ ಗಾಂಧಿಯವರನ್ನ ಈ ಸ್ವಾತಂತ್ರ್ಯಕ್ಕೆ ತರಲಿಕ್ಕೆ ಹೋರಾಟ ಮಾಡಿದ ಗಣ್ಯ ಮಾನ್ಯರೆಲ್ಲರನ್ನ ನೆನೆತಕ್ಕಂಥ ಈ ಶುಭಗಳಿಗೆ ಆಮಂತ್ರಿಸಿದ ಈ ರಾಷ್ಟ್ರೀಯ ಹಬ್ಬದ ಅಧ್ಯಕ್ಷರಿಗೆ ಮತ್ತೊಮ್ಮೆ ನಮಸ್ಕರಿಸುವ ಮೂಲಕ